ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನೋಡಿ ನಮ್ಮೂರಲ್ಲಿ ಆಂಜನೇಯ ಒಂದು ಸ್ವಾಮಿ ದೇವಸ್ಥಾನದ ಒಂದು ಪರು ಇದೆ. ಹಾಗಾಗಿ ಇದು ಹೊಲದಲ್ಲಿದೆ. ಹಾಗಾಗಿ ನಮ್ಮ ತಂಗಿಯರು ಎಲ್ಲ ಕೂಡಿ ಹೊಂಟೇವ್ ನೋಡ್ರಿ. ಇದು ಊರಿಂದ 2 ಕಿಲೋಮೀಟರ್ ಆಗ್ತದ್ರಿ. ಹೊಲದಾಗತ್ರಿ ಈ ದೇವಸ್ಥಾನ. ಅಲ್ಲಿಗೆ ಹೊಂಟೇವ್ ನೋಡ್ರಿ. ಹಾಯ್ ಮಾಡ. ನಾನು ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ. ಹಾಯ್ ನೋಡ್ರಿ, ನಾವಿವತ್ತು ಆಂಜನೇಯ ದೇವಸ್ಥಾನದ ಒಂದು ಪರು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಆಂಜನೇಯ ದೇವಸ್ಥಾನಕ್ಕೆ ಹಣ್ಣುಕಾಯಿನ ತಗೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡ್ಬರಲಿಕ್ಕೆ ಹೊಂಟಿದ್ದೇವೆ. ನೋಡ್ರಿ, ನಮ್ಮ ಹುಡುಗರೆಲ್ಲ ಇದ್ದಾರೆ. ಇದು ಊರಿನಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ನಡ್ಕೊತ ಹೋಗ್ತಾ ಇದ್ದೇವೆ. ಅಂದರೆ ಹೊಲದಲ್ಲಿ ಇದೆ ಆಂಜನೇಯ ದೇವಸ್ಥಾನ. ಹಾಗಾಗಿ ಎಲ್ಲರೂ ಕೂಡ ಹೊಂಟಿದ್ದೇವೆ ನೋಡ್ರಿ. ಹಾಯ್ ಏನ್ರಿ. ನಾನು ನೋಡಿ, ನಮ್ಮ ಹಳ್ಳಿ ಸೈಡು ಹೊಲಗಳು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಒಂದು ಪ್ರಕೃತಿ ಸೌಂದರ್ಯ ನೋಡಿ. ಇಲ್ಲೆಲ್ಲ ಜನಗಳು ಹೋಗ್ತಾ ಇದ್ದಾರೆ. ಹಾಗೆ ಬೈಕ್ ತಗೊಂಡು ಹೋಗೋರು ಹೋಗ್ತಾ ಇದ್ದಾರೆ, ನಡ್ಕೊಂತ ಹೋಗೋರು ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ. ಎಲ್ಲೇ ನೀರ್ನಾಗ ಆಯ್ತು ಕಣದ ಏನ. ಇದು ನೋಡ್ರಿ, ನಮ್ಮೂರು ಕೆರೆ ನೋಡ್ರಿ. ಹೊಲದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ರೈತರು ಅಂತ ಹೇಳಿ. ಇದು ಗೋಂಜಾಳ, ಇದು ಮೆಕ್ಕೆಜೋಳ ಅಂತ ಹೇಳ್ತಾರಲ್ಲ. ಹೊಲ ಹೊಡಿತಿದ್ದಾರೆ, ಟ್ರ್ಯಾಕ್ಟರ್ಲೇ ಹೊಲ ಹೊಡಿತಾ ಇದ್ದಾರೆ. ಹಾಗೆ ನೋಡಿ, ಇಲ್ಲಿ ಕೆರೆ ತೋರಿಸಿದ್ನಲ್ಲ, ಅದರ ಮುಂದ್ಗಡೆ ಇದ್ದಿದ್ದು ಎಷ್ಟು ಚೆನ್ನಾಗಿ ಹರಿತಿದೆ ಅಂದರೆ ಇನ್ನೂ ಕಡಿಮೆ ಆಗಿದೆ ಇದದ್ದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಪೂಜೆ ಮಾಡಾರ ಬಾ ಪ್ರಜ್ವಲ ಬಾ. ಇಲ್ಲಿ ನೋಡ್ರಿ, ಕೆರೆಗೆ ಬಾಗಿನ ಸತಿ ಕೊಟ್ಟಿದ್ದಾರೆ ಒಳಗಂಗವ್ಗ. ನೋಡಿ, ಇಲ್ಲಿ ಜನಗಳು ಕೂಡ ಬರ್ತಾ ಇದ್ದಾರೆ. ಅಂದರೆ ನಾವೇ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೇವೆ. ಜನಗಳು ಮೊದಲೇ ಜಾಸ್ತಿ ಹೋಗಿದ್ದಾರೆ. ನೋಡಿ, ಇಲ್ಲಿ ಬರ್ತಾ ಇದ್ದಾರೆ ನೋಡಿ. ಇವಾಗ 1.5 ಕಿಲೋಮೀಟ್ರ್ ಆಯಿತು, ಬರ್ತಾ ಇದ್ದೇವೆ. ನಡ್ಕೊತಾನೆ ಹೋಗ್ತಾ ಇದ್ದೇವೆ. ಹೊಲದಲ್ಲಿ ಇದೆ, ನೋಡ್ತಾ ಇದ್ದೀರಲ್ಲ ನೀವು. ಹೊಲನೆಲ್ಲ ತೋರಿಸ್ತೀನಿ ನಿಮಗೆ. ನಮ್ಮ ಹಳ್ಳಿ ಸೈಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಮ್ಮ ಹುಡುಗರು ನೋಡಿ ನಡ್ಕೊತ ಬರ್ತಾ ಇದ್ದಾರೆ. ಎಲ್ಲಿ ಹೊಂಟಿರಿ? ಹಳ್ಳ ಹಳ್ಳಲ್ಲ ಪಜ್ಜಿ. ಹಾಂ, ಹನುಮಪ್ಪಗ ಹೊಂಟೇವದಿಲ್ಲ ಹಣ್ಕಾಯಿ ಮಾಡಿಸ್ಕೊಂಬರಕ್ಕ. ಆಮೇಲೆ ಏನು ಮಾಡ್ತೀರಿ? ಊಟ ಮಾಡ್ತೀರಿ? ಮನೆಗೆ ಹೋಗ್ತೀರ? ನೋಡ್ರಿ ಹೆಂಗೆ ಬರತ್ತಾರ ನೋಡ್ರಿ. ನಮ್ಮ ಹುಡುಗರೆಲ್ಲ ನಡ್ಕೊಂತ ಬರತ್ತಾರ. ಹಾಗೆ ದೇವಸ್ಥಾನವನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಇದನ್ನು ನೋಡ್ರಿ, ಕಬ್ಬಿನ ಹೊಲ ಇದು. ನೋಡ್ರಿ, ನಮ್ಮ ಹಳ್ಳಿ ಕಡೆ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತೈತಿ ವಾತಾವರಣ. ಪ್ರಕೃತಿನೂ ಕೂಡ ತುಂಬ ಚಂದ ರೀ ನೋಡಲಿಕ್ಕೆ. ಕಣ್ಣು ಕೂಡ ತಂಪಾಗುತ್ತೆ ಈ ಥರ ಪ್ರಕೃತಿನ ನೋಡೋದ್ರಿಂದ. ನೋಡ್ರಿ, ಇವಾಗ ದೇವಸ್ಥಾನ ಕಾಣ್ತಾ ಇದೆ, ಸ್ವಲ್ಪ ಗೋಪುರ ಕೂಡ ಕಾಣ್ತಾ ಇದೆ. ಜನರು ಹೋಗ್ತಾ ಇದ್ದಾರೆ ನೋಡಿ. ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನ. ಇದಕ್ಕೆ ನಮ್ಮೂರಲ್ಲಿ ಕೋಡಿ ಹನುಮಪ್ಪ ಅಂತ ಕರಿತೀವಿ ನಾವು. ನೋಡಿ, ಜನ ಹೇಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಹೊಲದಲ್ಲಿದ್ದರೂ ಕೂಡ ಪ್ರತಿ ವರ್ಷ ಬರ್ತಾರೆ. ನೋಡಿ, ಆಂಜನೇಯ ಸ್ವಾಮಿಗೆ ಎಲೆ ಪೂಜೆನ ಕಟ್ಟಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಗುಡಿ ಚಿಕ್ಕದಿದೆ, ಆದ್ರೆ ಜನ ಕೂಡ ತುಂಬಾ ಜನ ಬರ್ತಾ ಇದ್ದಾರೆ. ನೋಡ್ತಾ ಇರ್ತಾರೆ, ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಗಂಡು ಮಕ್ಕಳು ಹೆಣ್ಮಕ್ಳು ಕೂಡ ಹೋಗ್ತಾರೆ. ಇಲ್ಲಿ ನೋಡಿ, ಅಡಿಕೆ ತೋಟ ಕಾಣ್ತಾ ಇದೆ. ಇನ್ನು ಸಣ್ಣದಿದೆ ಅಡಿಕೆ. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂದ್ಗಡೆ ಒಂದು ಚೌಡಮ್ಮ ದೇವಿ ದೇವಸ್ಥಾನ ಇದೆ.
ಈ ಕಡೆ ಬಾ. ನೋಡಿದ್ರಲ್ಲ ಫ್ರೆಂಡ್ಸ್ ಆಂಜನೇಯ ದೇವಸ್ಥಾನವನ್ನು. ಇವಾಗ ಅಲ್ಲಿ ಕೆಳಗಡೆ ಊಟಕ್ಕೆ ಇಟ್ಟಿದ್ದಾರೆ ಇನ್ನೊಂದು ಗುಡಿಯಲ್ಲಿ. ಇಲ್ಲಿ ಸ್ವಲ್ಪ ಮಳೆ ಇರೋದ್ರಿಂದ ಊಟವನ್ನು ಅಲ್ಲಿಟ್ಟಿದ್ದಾರೆ. ಈಗ ಊಟ ಮಾಡಲಿಕ್ಕೆ ಹೊಂಟಿದ್ದೇವೆ. ಇಲ್ಲಿ ನೋಡಿ ಎಲ್ಲ ಹುಡುಗರು ಕೆರೆ ಹತ್ರ ನಿಂತ್ಕೊಂಡಿದ್ದಾರೆ. ಇದು ರೇಷ್ಮೆ ಹೊಲ ರೀ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ರೇಷ್ಮೆ ಹುಳುಗಳನ್ನು ಸಾಕ್ತಾರೆ ಇಲ್ಲಿ, ಹಾಗಾಗಿ ರೇಷ್ಮೆ ಹೊಲ ಇದು. ಇವಾಗ ವಾಪಸ್ ಊಟಕ್ಕೆ ಹೋಗ್ತಾ ಇದ್ದೇವೆ. ಇದು ದುರ್ಗಾದೇವಿ ದೇವಸ್ಥಾನ. ಇದೇ ಗುಡಿಯಲ್ಲಿ ಅನ್ನ ಪ್ರಸಾದನ ಇಟ್ಟಿದ್ದಾರೆ. ನಾವು ಕೂಡ ಊಟ ಮಾಡಲಿಕ್ಕೆ ಬಂದಿದ್ದೀವಿ. ಬದನೆಕಾಯಿ ಪಲ್ಯ, ಗೋಧಿ ಹುಗ್ಗಿ ಪಾಯಸ, ಅನ್ನ ಸಾಂಬಾರು ಮಾಡಿದಾರ್ರಿ ಅನ್ನ ಪ್ರಸಾದಕ್ಕೆ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮತ್ತೆ ನಾವು ಮಸೀದಿಗೆ ಬಂದಿದ್ದೇವೆ. ಇಲ್ಲಿ ಕೂಡ ಒಂದು ಜಾರ್ತಾ ಇರುತ್ತೆ, ಹಾಗಾಗಿ ಇಲ್ಲಿಗೆ ಕೂಡ ಬಂದಿದ್ದೇವೆ. ನೋಡ್ರಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. ಇಲ್ಲಿ ಕೂಡ ಅನ್ನಪ್ರಸಾದ ವ್ಯವಸ್ಥೆ ಇರ್ತೈತಿ. ತುಂಬ ಜನ ಸೇರಿರ್ತಾರೆ ಇಲ್ಲಿ ಕೂಡ. ನೋಡಿ ತುಂಬ ರಶ್ ಇದೆ ಅನ್ನ ಪ್ರಸಾದ ಮಾಡುವಲ್ಲಿ. ನೋಡ್ತಾ ಇದ್ದಿರಲ್ಲ ನೀವು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿ. ಸಾಕಷ್ಟು ಜನ ಬಂದಿದ್ದಾರೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಇರ್ತೈತ್ರಿ. ತುಂಬ ಗದ್ದಲ ಆಗ್ತೈತಿ. ಎಲ್ಲ ಭಕ್ತರು ಕೂಡ ಒಂದು ಸ್ವಾಮಿಗೆ ದರ್ಶನವನ್ನು ಪಡ್ಕೊಂಡು ಹೋಗಲಿಕ್ಕೆ ಬರ್ತಾರೆ. ರಜ್ಜು ಈ ಕಡೆ ನೋಡಪ್ಪಜಿ. ರಾಖಿ ಕಟ್ಟುವ, ಕಂಕಣ ಕಟ್ರಿ. ಕಂಕಣನ ಅಯ್ಯೋ ಕಟ್ಗ್ಯಾಬೇಕಪ್ಪಜ್ಜಿ, ಕಂಕಣ ಕಟ್ಗ್ಯಾಬೇಕು. ಕಟ್ತಾಳಕ್ಕಿ ಯಾರ ಅದು ಈಗ ಅಲ್ಲಿ ಅವ್ರ ದಡವ್ರ ಮನೆ ಕಟ್ಕೊಂಡ್ ಅಂತಗ. ಬ್ಯಾಡ ತಗಾರಪ್ಪಜಿ, ಕಾಸ ಮಾಡೋದ್ ನೀನು. ನೋಡ್ರಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಹುಡುಗರು ರಾಖಿ ಹಬ್ಬ ಮುಗಿದ್ರು ಕೂಡ ರಾಖಿಯನ್ನು ಕಟ್ತಾ ಇದ್ದಾರೆ. ಅಂದರೆ ಅಮಾಸಿ ಬರೋವರೆಗೂ ಇರ್ತೈತ್ರಿ. ಹಾಗಾಗಿ ಇವಾಗಲೂ ಕೂಡ ಹುಡುಗರು ರಾಖಿಯನ್ನು ಕಟ್ತಾ ಇದ್ದಾರೆ. ಅಂದರೆ ಊರಿಗೆ ಹೋಗಿದ್ರು, ಅವರು ಇದ್ದಿದ್ದಿಲ್ಲ ಇಲ್ಲಿ. ಇವಾಗ ರಾಖಿ ಕಟ್ತಾ ಇದ್ದಾರೆ. ರಾಖಿ ಕಟ್ಟಿದ ಮೇಲೆ ಸಿಹಿ ಆಗಲಿ ಬಾಯ್ ಅಂತ ಹೇಳಿ ಸಕ್ರೆ ಮತ್ತು ಪುಟಾಣಿಯನ್ನು ಹಾಕ್ತಾ ಇದ್ದಾರೆ. ಭವ್ಯ ಹರ್ಷಿತಾ
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೊಳ್ತೀನಿ. ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೆ ಇಲ್ಲಿವರೆಗೂ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.